ತಾಣ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದ ಫುಟ್ಪಾತ್ ಮೇಲೆ ಕೆಲ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡು ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ವ್ಯಾಪಕ ದೂರಿನ ಹಿನ್ನೆಲೆಯಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಫುಟ್ಪಾತ್ ಮೇಲಿನ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಇನ್ನು ತೆರವು ಕಾರ್ಯಾಚರಣೆಯ ವೇಳೆ ಪುರಸಭೆಯ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದರು. ಏನು ಜೂನಿಯರ್ ಕಾಲೇಜು ಫೀಲ್ಡ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ಓಣಿ ತರ ಜಾಗ ಇತ್ತು. ಆ ಜಾಗಕ್ಕೆ ಅಡ್ಡಲಾಗಿ ಈ ಎಳ್ಳೀರ್ ಅಂಗಡಿ ಒಂದು ಇತ್ತು. ಸುಮಾರು 4 ತಿಂಗಳಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಏನಾದರೂ ಮಾಡಿ ಸೈಡ್ಗೆ ಹಾಕೊಳ್ಳಿ, ಮಕ್ಕಳೆಲ್ಲ ತಿರ್ಗಾಡಕ್ಕೆ ತುಂಬಾ ತೊಂದರೆ ಆಗಿದೆ ಅಂತ ಹೇಳಿದಾಗ ಹಾಕ್ತೀನಿ ಅಂತೆಲ್ಲ ಇದ್ರು. ನಿನ್ನೆ ಬಂದು ಕೇಳಿದಾಗ ಆಯ್ತು, ನೀವು ಹೇಳಿದಕ್ಕೆ ನಾವು ಎಲ್ಲಾರ ಒಂದು ಜಾಗನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದಾಗ ನಾ ಇಲ್ಲ, ದೂರದಲ್ಲಿ ಎಲ್ಲೂ ಮಾಡಲ್ಲ, ಇಲ್ಲೇ ಪಕ್ಕದಲ್ಲಿ ಎಲ್ಲಾರ್ಗೂ ಒಂದೊಂದಡಿ 2 ಅಡಿ ಎಲ್ಲರನ್ನು ಒತ್ತಿಸಿ ಪಕ್ಕದಲ್ಲಿ ನಿಮಗೆ ಹಾಕಿಸ್ಕೊಡ್ತೀನಿ ಅಂತ ನಿನ್ನೆ ಹೇಳಿ ಇವತ್ತು ಬೆಳಿಗ್ಗೆ ಬಂದು ಇವರಿಗೆ ಒಂದು ಒಳ್ಳೆ ಜಾಗನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇವ್ರಿಗೂ ಸಹ ಒಳ್ಳೆ ವ್ಯಾಪಾರ ವಹಿವಾಟು ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಜಾಗಕ್ಕೆ ಇಲ್ಲಿ ಬನ್ನಿ ಹರೀಶು, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ರೋಡಿಗೆ ಎಲ್ಲ ಜಾಗ ಇದೆ. ಈ ಜಾಗಕ್ಕೆ ನಾವು ಇಂಟರ್ಲಾಕ್ ತಿರುಗಾಡಕ್ಕೆ ಇಲ್ಲಿಂದನೂ ಸಹ ಹಿಂದೆ ಲಾಸ್ಟ್ವರೆಗೂ ಸಹ ಇಂಟರ್ಲಾಕ್ ಸಮೇತನೂ ಹಾಕಿಸ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಿರುಗಾಡೋ ರಸ್ತೆಗೆ ಇಂಟರ್ಲಾಕ್ ಅಂದ್ರೆ ಬರೀ ವೆಹಿಕಲ್ ತಿರುಗಾಡ ಆಗಿಲ್ಲ, ಅದ್ರ ಮೇಲೆ ಜನ ತಿರುಗಾಡೋದಕ್ಕೆ ಸ್ಕೂಲ್ ಮಕ್ಕಳು, ಸಾವಿರಾರು ಮಕ್ಕಳು ತಿರುಗಾಡ್ತಾರೆ. ಹಾಗಾಗಿ ಆ ವ್ಯವಸ್ಥೆನೂ ಮಾಡಿಸ್ಕೊಡ್ತೀನಿ. ಏನು ಇಲ್ಲಿ ನಮ್ಮ ಫುಡ್ ಕೋರ್ಟ್ ಅಂತೇಳಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಕೆಲವರೆಲ್ಲ ದೆಟ್ಟಾಗಿ ಮಾಡ್ಕೊಂಡಿದ್ದಾರೆ, ಹಳೆ ಗಾಡಿ ತಂದು ನಿಲ್ಸ್ಕೊಂಡಿದ್ದಾರೆ, ಕೆಲವರು ಬಾಡಿಗೆ ಕೊಟ್ಕೊಂಡಿದ್ದಾರೆ ಅಂತ ವಿಚಾರ ಈಗ ತಿಳಿತು. ಆತರ ಯಾರಾದ್ರೂ ಬಾಡಿಗೆ ಕೊಟ್ಕೊಂಡಿದ್ರೆ ಅಂತವ್ರನ್ನ ತೆಗಿಸ್ತೀವಿ. ಜೊತೆಗೆ ಏನು ಡೆಡ್ ಆಗಿ ಅಂದ್ರೆ ವೇಸ್ಟ್ ಆಗಿ ನಿಲ್ಸೋ ಅಂತ ವೆಹಿಕಲ್ಗಳು ಇರುತ್ತೆ, ಅಂತ ವೆಹಿಕಲ್ನು ನಾವು ಭಾನುವಾರ ತೆಗಿಸ್ತೀವಿ ಬಂದು. ಇನ್ನೇನು ಕೆಲವೇ ದಿನಗಳಲ್ಲಿ ಫುಡ್ ಕೋರ್ಟ್ ಆಗಿ 74 ಲಕ್ಷ ರೂಪಾಯಿಗಳು ಸ್ಯಾಂಕ್ಷನ್ ಆಗಿದೆ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇಲ್ಲಿ ಒಳ್ಳೆ ಫುಡ್ ಕೋರ್ಟ್ ಅನ್ನ ಹೈಟೆಕ್ ಆಗಿ ಮಾಡ್ಕೊಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾರ್ಯಾರು ಇದೀರಾ ಅವ್ರಗಳಿಗೆ ನಾವು ಮಾಡಕ್ಕೆ ಫಸ್ಟ್ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಹೇಳಿ, ಯಾರ್ಯಾರು ಇದೀರಾ ಇಲ್ಲಿ ಫುಡ್ ಏನು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಅಂತವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಈಗ ಬಂದು ನಾಳೆ ನಾಡಿದ್ರಲ್ಲಿ ಫುಡ್ ಕೋರ್ಟ್ ಆಗುತ್ತೆ, ನಮ್ಗೊಂದು ಜಾಗ ಕೊಡಿ ಅಂತ ಹೇಳಿ ಮಾಡಿದ್ರೆ ಆ ತರ ಕೊಡಕ್ ಆಗಲ್ಲ. ಅದನ್ನೆಲ್ಲ ವಿಮರ್ಶೆ ಪರೀಕ್ಷೆ ಎಲ್ಲ ಮಾಡಿ ನಾವು ಮಾಡ್ಕೊಡ್ತೀವಿ. ಮಾನ್ಯ ಶಾಸಕರನ್ನು ಕರ್ಕೊಂಡ್ಬಂದು ಈ ಸ್ಪಾಟ್ ಅಲ್ಲಿ ತೋರಿಸಿ ಏನು 74 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಫುಡ್ ಕೋರ್ಟ್ಗೆ. ಆ ಕೆಲಸನೂ ಟೆಂಡರ್ ಕರೆಯುವಂತ ಕೆಲಸ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಫುಡ್ ಕೋರ್ಟ್ ಆಗುವ ಇಂಥ ಸಂಭವ ರೆಡಿ ಇದೆ. ಸರ್, ಈಗ ಕೆಲವರು ಗಾಡಿಗಳನ್ನ ಇಟ್ಟು ಜಾಗ ಬೇಕು ಅಂತ ಅವರು ಜಾಗ ಆಕ್ರಮಿಸಿ ಬೇರೆಯವರಿಗೆ ಬಾಡಿಗೆ ಕೊಟ್ಕೊಂಡು ಇಲ್ಲಿ ಜೀವನ ಮಾಡೋದು, ಬೇರೆಯವರಿಗೆ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಅವ್ರಿಗೆ ಆ ಥರದ್ದೇನಾದ್ರೂ ಕಂಡು ಬಂದ್ರೆ ಏನು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡೋರೇ ಬೇರೆ, ಆಯ್ತಾ? ಪಾಪ ಅಲ್ಲಿ ಮೂಲತಃ ಇದು ಜೀವನ ಮಾಡೋರೇ ಬೇರೆ. ಅದನ್ನ ನಾವು ತಿಳ್ಕೊಂಡು ಅಂತವ್ರನ್ನ ತೆರವುಗೊಳಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ. ಯಾರು ಮೂಲ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಜೀವನ ಮಾಡ್ತಾರೆ ಅಂತವ್ರಿಗೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ. ಫುಡ್ ಕೋರ್ಟ್ ಆದಾಗ ಅವ್ರಿಗೆ ಅವಕಾಶ ಇದೆ. ಅವ್ರಿಗೆ ಮೂಲತಃ ಏನು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಈಗ ಈ ಅಂಗಡಿ ಇವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಇವರಿಗೆ ಫಸ್ಟ್ ಪ್ರಿಫರೆನ್ಸ್. ಇವರು ಬೇರೆಯವರಿಂದ ಬಾಡಿಗೆ ಪಡ್ಕೊಂಡಿರ್ತಾರೆ ನೋಡಿ, ಅಂತವ್ರಿಗೆ ಪ್ರಿಫರೆನ್ಸ್ ಕೊಡಲ್ಲ ನಾವು. ಅದನ್ನು ಒಂದು ಸಮಿತಿ ಮಾಡಿ ಬಾಡಿಗೆ ಅಂಗಡಿಗಳು ತೆಗಿಸ್ತೀವಿ. ಮೂಲ ಓನರ್